ವಿದ್ಯಾರ್ಥಿಗಳೇ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಕುಮಾರ್ ತಿಪ್ಪಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ಅಂಬರೀಶ್ ಅವರೇ, ನಮ್ಮ ಜಗನ್ನಾಥ್ ಶೆಟ್ಟಿ ಅವರು ಮತ್ತು ಪಟೇಲ್ ಅವರು ಮತ್ತು ಅನೇಕ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿ ಮಿತ್ರರೇ, ಇವತ್ತು ವಿಶೇಷವಾಗಿ ಕಲಬುರಗಿಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಸಿಡಮನ ತಮ್ಮ ಸಂಪೂರ್ಣ ಜೀವನವನ್ನೇ ಅಲ್ಲಿ ಶಿಕ್ಷಕರಾಗಿ ಸಂಶೋಧಕರಾಗಿ ಅನೇಕ ಕೊಡುಗೆಗಳನ್ನು ಅನೇಕ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ಗುಂಡರಾವರನ್ನ ಸಮ್ಮೇಳನದಲ್ಲಿ ಮಾಡಿದ್ದಾರೆ. ಅದಕ್ಕೆ ಬಹಳ ಧನ್ಯವಾದಗಳು. ಇವತ್ತು ನಮ್ಮನ್ನೆಲ್ಲ ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಕನ್ನಡ ಭಾಷೆ ಕೊಟ್ಟಿದೆ. ಈಗ ತಾನೇ ಸೋಮಶೇಖರ್ ಅವರು ಬಹಳ ಒಳ್ಳೆಯ ರೀತಿಯಿಂದ ಹೇಳಿದರು. ಕವಿರಾಜ ಮಾತವರು ಕುರಿತೋದದೆ ಕಾವ್ಯ ಪದ್ಧತಿ ಪ್ರತಿಭಟನೆ ಇದು ಶ್ರೀ ವಿಜಯರು ರಾಷ್ಟ್ರಕೂಟರ ಸಂಸ್ಥಾನದಲ್ಲಿ ಏನು ಆಡಿರ್ತಕ್ಕಂಥ ಆ ಒಂದು ಕವಿರಾಜ ಮಾರ್ಗವೇ ನಮಗೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯನ್ನು ಸಿಗಲಿಕ್ಕೆ ಬಹಳ ಸ್ಫೂರ್ತಿಯಾಗಿರ್ತಕ್ಕಂಥ ಭಾವನೆ. ಯಾಕಂದರೆ ಈ ಉತ್ತರ ಕರ್ನಾಟಕ ಭಾಗ ಇದೆಯಲ್ಲ, ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಭಾಗ. ಕನ್ನಡಕ್ಕೆ ತನ್ನದೇ ಆಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ. ಇಲ್ಲಿ ನಮ್ಮ ವಚನ ಸಾಹಿತ್ಯ ಆಗಿರ್ಬೋದು, ದಾಸ ಸಾಹಿತ್ಯ ಆಗಿರ್ಬೋದು ಮತ್ತು ಅನೇಕ ತತ್ವಪದಕಾರ, ಯಾಕಂದರೆ ಇದು ತತ್ವಪದಕಾರರ ಬೀಡಿ, ಅನೇಕ ತತ್ವಪದಕಾರರು ಇಲ್ಲಿ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥವರು ಮತ್ತು ಕನ್ನಡ ಸಾಹಿತ್ಯಕ್ಕೆ ಬಹಳ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೂಡ ಇದೆ. ಹಾಗಾಗಿ ನಮ್ಮ ನೆಲದ ಒಂದು ಬಹಳ ದೊಡ್ಡ ಕೊಡುಗೆಯೂ ಕೂಡ ನಮ್ಮ ಭಾಷೆಗಿದೆ. ನಾವೆಲ್ಲರೂ ನಮ್ಮ ಭಾಷೆ ಇತ್ತೀಚಿನ ದಿನಗಳಲ್ಲಿ ಪಾಶ್ಚಾತ್ಯ ಏನು ಪ್ರಭಾವಕ್ಕೊಳಗಾಗಿ ನಮ್ಮ ಭಾಷೆಗಳನ್ನು ನಾವು ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಯಾಕಂದರೆ ಇವತ್ತು ಇಂಗ್ಲೀಷು ಬೇರೆ ಬೇರೆ ಭಾಷೆಗಳು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಯುವ ಪೀಳಿಗೆ ಅದನ್ನು ಉಪಯೋಗಿಸ್ತಾ ಇರೋದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅದೇನೇ ಇರಲಿ, ಅವರ ಔದ್ಯೋಗಿಕ ಒಂದು ಆಸಕ್ತಿಯಿಂದ ಅದನ್ನು ಬೇರೆ ಭಾಷೆ ಕಲಿಬೋದು. ಆದರೆ ನಮ್ಮ ಮಾತೃಭಾಷೆಯನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮಾತೃಭಾಷೆಗೆ ಒಂದು ತಾಯಿ ವಾತ್ಸಲ್ಯ, ಇದಕ್ಕೆ ಸರಿಸಾಟಿಯಾಗಿರ್ತಕ್ಕಂಥದ್ದು ಯಾವುದಿಲ್ಲ ಅಂತಕ್ಕಂಥದ್ದು ಭಾವನೆ ನಮ್ಮ ಕನ್ನಡದಲ್ಲಿ. ಹಾಗಾಗಿ ಇವತ್ತು ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಅಂತಕ್ಕಂಥದ್ದು ನಮ್ಮ ಭಾವನೆ. ಯಾಕಂದರೆ ಈಗ ನಾನು ಸೋಮಶೇಖರ್ ಭಾಳ ಪೂರ್ವವಾಗಿ ಹೇಳಿದೆ, ಏನಂದರೆ ವಚನ ಸಾಹಿತ್ಯ ಇವತ್ತು ಭಾಳ ದೊಡ್ಡ ಬೆಳೆಗಳನ್ನು ಕೊಟ್ಟಿದೆ ಕನ್ನಡ ಭಾಷೆಗೆ. ದಾಸ ಸಾಹಿತ್ಯ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಬೆಳೆಗಳನ್ನು ಇವತ್ತು ಈ ನಮ್ಮ ಕನ್ನಡ ಭಾಷೆ ಕೊಟ್ಟಿದೆ. ನಮ್ಮ ಈ ನಾಡು, ಯಾಕಂದರೆ ಇದು ಕನ್ನಡಿಗರು, ಈಗ ನಮ್ಮ ವಿಶೇಷವಾಗಿ ರಾಷ್ಟ್ರಕೂಟರು ಮತ್ತು ವಿಜಯನಗರದ ಅರಸರು, ಚಾಲುಕ್ಯರು ಇವರೆಲ್ಲ ಕನ್ನಡಿಗರು. ಹಾಗಾಗಿ ಇವತ್ತು ದಕ್ಷಿಣ ಭಾರತದಿಂದ ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕದಿಂದ ಅನೇಕ ಜನ ಏನು ರಾಜ್ಯವಾಗಿ ಹೋಗಿದ್ದಾರೆ, ಅದು ಕನ್ನಡ ಭಾಷೆಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಮತ್ತು ಸಾಹಿತ್ಯಕ್ಕೆ ಆಶ್ರಯವನ್ನು ಕೊಟ್ಟಿದ್ದಾರೆ. ಮತ್ತು ಹಾಗಾಗಿ ಇವತ್ತು ಭಾಷಾ ಪ್ರೇಮ ನಮ್ಮ ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ನಾವು ಈ ಭಾಷೆ, ಯಾಕಂದರೆ ನಮ್ಮ ಸಂಸ್ಕೃತಿ ಉಳಿಬೇಕು ಅಂತಂದರೆ ನಮ್ಮ ಭಾಷೆಯಿಂದ ಮಾತ್ರ ಸಾಧ್ಯ. ಹಾಗಾಗಿ ನಮ್ಮ ಭಾಷೆಯನ್ನು ಉಳಿಸ್ತಕ್ಕಂಥ ಕೆಲಸ ನಾವು ಮಾಡೋಣ. ಖಂಡಿತವಾಗಿಯೂ ಕೂಡ ನಮ್ಮ ಸರ್ಕಾರ ಕೂಡ ಇವರಲ್ಲಿ ಭಾಳ ದೊಡ್ಡ ಆಸಕ್ತಿ ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕನ್ನಡ ಭಾಷೆ ಪ್ರೇಮಿಗಳು. ಯಾಕಂದರೆ ಬೇರೆ ನಾವು ನೋಡ್ತೀವಿ, ಯಾವುದಾದ್ರೂ ಫೈಲಲ್ಲಿ ಯಾರಾದರೂ ಇಂಗ್ಲೀಷಲ್ಲಿ ಬರೆದ್ರೆ ವಾಪಸ್ ಕಳಿಸ್ತಾರೆ, ನೀವು ಕನ್ನಡದಲ್ಲಿ ಬರ್ಕೊಳ್ತೀನಿ, ಇಂಗ್ಲೀಷಲ್ಲಿ ನಾನು ಸೈನ್ ಮಾಡೋದಿಲ್ಲ, ಓದೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕನ್ನಡದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ನಮ್ಮ ಮುಖ್ಯಮಂತ್ರಿ
ನಮ್ಮ ಸರ್ಕಾರ ಕೂಡ ಇದಕ್ಕೆ ಖಂಡಿತವಾಗಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡೋಣ. ಮತ್ತು ನಮ್ಮ ಸೋಷಿಯಲ್ಗಳಾಗಿ ಹಾಲನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿ ಅದನ್ನು ಮುಂದೆ ಬರ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಮೆಸೇಜ್ ಮಾಡಿ. ಯಾಕಂದರೆ ನಮ್ಮ ಮುಡುಬಿ ಗುಡ್ಡದವರು ಭಾಳ